ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು. ಗುರು, ಇವತ್ತು ನಾನೆಲ್ಲಪ್ಪ ಬಂದಿರೋದಂದ್ರೆ ವಿಜಯವಾಡಕ್ಕೆ ಬಂದಿರೋದು. ವಿಜಯವಾಡದಿಂದ ಕೇರಳ ಕ್ಯಾಲಿಕೆಟ್ಗೆ ಲೋಡ್ ಮಾಡಬೇಕು. ಗುರು ಬನ್ನಿ ಗುರು, ಇಲ್ಲಿ ಈ ವಿಜಯವಾಡದಲ್ಲಿ ನಾನು ಬಂದಿರೋ ಲೋಡಿಂಗ್ ಪಾಯಿಂಟಲ್ಲಿ ಏನೇನಿದೆ, ಬೋಟ್ ಯಾವ್ಯಾವ ಥರ ಇದೆ, ಇಲ್ಲಿ ವಿದ್ಯಾನ ಏನೇನಿದೆ ಅಂತ ನೋಡೋದ. ಬನ್ನಿ ಗಾಯ್ಸ್, ನಾನು ತೋರಿಸ್ತಾ ಇದ್ದೀನಿ. ಇವಾಗ ಏನಪ್ಪ ಅಂದರೆ ನಾನು ತೋರಿಸ್ತಾ ಇರೋದು ಇಲ್ಲಿ ಯಾವ್ಯಾವ ಥರ ಇದೆ, ಏನೇನಿದೆ, ಫಿಶ್ ಯಾವ್ಯಾವ ಥರ ಇದೆ ಅಂತ ಎಲ್ಲನೂ ಕ್ಲೀನಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ವಿಡಿಯೋನ. ಎಲ್ಲರೂ ನೋಡಿ, ಎಲ್ಲ ಏನೇನು ತಿಳ್ಕೊಂಡಿಲ್ಲ ಎಲ್ಲನೂ ತಿಳ್ಕೊಳ್ಳಿ. ನಾವು ತಿಳಿಸೋದೆ ನೀವು ತಿಳ್ಕೊಳ್ಳೋದೆ, ಇಷ್ಟೇ ನಮ್ಮ ಕತೆ. ಈ ಬೋಟು ಆಲ್ರೆಡಿ ಫಿಶ್ಗೆ ಹೋಗಿದ್ದೆ, ಬಂದು ನಿಂತಿದೆ. ಇದ್ರಲ್ಲಿ ಬರೋ ಫಿಶ್ ಎಲ್ಲನೂ ತಗೊಂಡು ಈ ಗಾಡಿಗೆ, ನಮ್ಮ ಬೆಂಗಳೂರು ಗಾಡಿಗೆ ಲೋಡ್ ಮಾಡ್ತವ್ರೆ. ನೋಡ್ದ ಬನ್ನಿ ಯಾವ ಥರ ಲೋಡ್ ಮಾಡ್ತವ್ರೆ, ಬೋಟಲ್ಲಿ ಹೆಂಗ್ ಹಿಡ್ದವ್ರೆ, ಯಾವ ಥರ ಇದು ಮಾಡ್ತಾರೆ ಅಂತ ನೋಡೋದ. ಗುರು, ಈ ಥರ ಗಾಡಿ ಎಲ್ಲ ನೀವು ರೋಡಲ್ಲಿ ನೋಡಿರ್ತೀರ. ಈ ಥರ ಗಾಡಿಗಳು ಎಲ್ಲಿ ಜಾಸ್ತಿ ಯಾವ್ದಕ್ಕೆ ಈ ಥರ ಗಾಡಿಗಳು ಮಾಡಿಫಿಕೇಶನ್ ಮಾಡಿಸ್ತಾರೆ ಅಂದರೆ ಫಿಶ್ ಲೋಡ್ ಹೊಡೆಯೋಕ್ಕೆ ಚೆನ್ನಾಗಿರುತ್ತೆ, ಸರ್ಟಿಫಿಕೇಶನ್ ಗಾಡಿ ಕಂಫರ್ಟಬಲ್ ಆಗಿರುತ್ತೆ ಅಂತ ಈ ಥರ ಮಾಡಿಸೋದು. ಫಿಶ್ ಲೋಡ್ ಹೊಡೆಯೋಕ್ಕೆ ದೊಡ್ಡ ಗಾಡಿಗಳು, ಚಿಕ್ಕ ಗಾಡಿ ಎಲ್ಲ ನಾರ್ಮಲ್ ಆಗಿ ಶೋರೂಮ್ ಇಂದ ಏನ್ ಬಂದಿರುತ್ತೆ ಅದೇ ತರ ಇರೋದು. ಬಟ್ ಆದ್ರೆ ಹಿಂದ್ಗಡೆ ಬಾಕ್ಸ್ ಮಾತ್ರ ಕಂಟೈನರ್ ಚೇಂಜ್ ಆಗಿರುತ್ತೆ. ನಾರ್ಮಲ್ ಕಂಟೈನರ್ ತರ ಇರಲ್ಲ, ಅದ್ ಬೇರೆ ತರ ಕಂಟೈನರ್ ಇರುತ್ತೆ ಫಿಶ್ ಲೋಡ್ ಮಾಡಕ್ಕೆ ಅಂತ ಈ ಗಾಡಿಗೆ ಲೋಡ್ ಮಾಡ್ತವ್ರೆ. ಮತ್ತೆ ನೋಡಿ, ಈ ಮಾರ್ಕೆಟ್ ಅಲ್ಲಿ ಎಷ್ಟು ಬೋಟ್ ಅವೆ ಅಂತ ನನ್ಗೂ ಗೊತ್ತಿಲ್ಲ, ಕೌಂಟ್ ಮಾಡಿಲ್ಲ, ಇನ್ನು ನೋಡದ ಏನೇನ್ ಮಾಡ್ತವ್ರೆ, ಹೆಂಗ್ ಇದೆ, ಇನ್ನು ಎಷ್ಟು ಬೋಟ್ ಇದೆ ಅಂತ ನನಗೂ ಗೊತ್ತಿಲ್ಲ. ನೋಡ್ತೀನಿ, ನನ್ ಕೆಲ ಆದಷ್ಟು ಟ್ರೈ ಮಾಡ್ತೀನಿ ಕೌಂಟ್ ಮಾಡಕ್ಕೆ. ಮತ್ತೇನಪ್ಪಾ ಅಂದ್ರೆ ಇಲ್ಲಿದೆ ಬೋಟ್ಗಳು, ಇದೇ ಬೋಟಲ್ಲಿ ಫಿಶ್ ಹಿಡ್ಕೊಬರಂದು. ಇಲ್ಲಿ ನೋಡುಗರು ಲೆಫ್ಟ್ ಸೈಡ್ ಅಲ್ಲಿ ಇದೆಲ್ಲ, ಇಲ್ಲೆಲ್ಲ ಐಸ್ ಗುಡ್ಡೆ ಹಾಕೋರೆ. ಈ ಐಸ್ ಅನ್ನು ಈ ಒಂದು ಟ್ರೈ ಇದೆಯಲ್ಲ, ಟ್ರೈ ಒಳಗಡೆ ಫಿಶ್ ಹಾಕಿ ಅದ್ರ ಮೇಲೆ ಐಸ್ ತುಂಬಿ ಮತ್ತೆ ನಮ್ ಗಾಡಿಗಳಿಗೆ ಲೋಡ್ ಮಾಡೋದು. ಇದೇ ಗುರು ಫಿಶ್ ಹಿಡ್ಕೊಬಂದು ಈ ಬೋಟಿಂದ ತೆಗ್ದಿ ಇಲ್ಲಿ ವೆಯ್ಟ್ ಚೆಕ್ ಮಾಡ್ತವ್ರೆ. ಈ ವೆಯ್ಟ್ ಚೆಕ್ ಮಾಡಿ ಅಲ್ಲಿ ಮುಂದೆ ಇನ್ನೊಂದು ಟ್ರೈಗೆ ಶಿಫ್ಟ್ ಮಾಡ್ತಾರೆ. ಆ ಟ್ರೈಯಿಂದ ಐಸ್ ಹಾಕ್ತಾರೆ, ಐಸಿಂದ ನಮ್ ಗಾಡಿಗೆ ಲೋಡ್ ಮಾಡ್ತಾರೆ. ಮತ್ತೆ ಇನ್ನೊಂದಪ್ಪ ಏನಪ್ಪಾ ಅಂದ್ರೆ ಇದೇ ಬೋಟ್, ಇಲ್ಲಿದೆಯಲ್ಲ ಬೋಟ್ಗಳು, ಇದೇ ಬೋಟಿಂದ ನಮ್ಮ ಗಾಡಿಗೆ ಲೋಡ್ ಮಾಡೋದು. ಬನ್ನಿ ಇನ್ನು ನೋಡದ, ಇನ್ನು ಮುಂದೆ ಯಾವ ತರ ಇದೆ ಅಂತ ನೋಡದ. ನೋಡುಗುರು, ಎಷ್ಟು ಸಕ್ಕದಾಗಿದೆ ಅಂದ್ರೆ ವ್ಯೂ ಸೂಪರ್ ಆಗಿದೆ. ಗುರು, ನಾನು ಆವಾಗ್ಲೇ ಹೇಳಿದ್ನಲ್ಲ ಇಲ್ಲಿ ಐಸ್ ಗುಡ್ಡೆ ಇದೆ ಅಂತ, ಆ ಐಸ್ ಗುಡ್ಡೆ ಹತ್ರ ಹೋಗೋದಾ. ಬನ್ನಿ, ಆ ಐಸ್ ಅನ್ನು ಹೆಂಗೆ ಆ ಟ್ರೈ ಒಳಗಡೆ ಹಾಕ್ತಾರೆ ನೋಡದ. ಬನ್ನಿ, ಇವರೆಲ್ಲ ಐಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಟ್ರೈ ಏನಿದೆ ಅದೇ ಸೈಜಿಗೆ ಐಸ್ ಅನ್ನು ಇದ್ ಮಾಡ್ತಾರೆ ನೀರ್ ಹಾಕಿ. ಅದಾದ್ಮೇಲೆ ಇಲ್ಲಿಗೆ ತಗೊಂಡು ಇಲ್ಲೊಂದು ಮಿಷಿನ್ ಇರುತ್ತೆ, ಒಂದೊಂದ್ ಅಂಗಡಿಗೆ ಒಂದೊಂದ್ ಮಿಷಿನ್ ಮಡಗಿರ್ತಾರೆ. ಆ ಮಿಷಿನ್ ಅಲ್ಲಿ ಪೌಡರ್ ಮಾಡಂಗೆ ಎಲ್ಲ ಚೂರ್ ಮಾಡಂಗ್ ಮಾಡಿರ್ತಾರೆ. ಆ ಮಿಷಿನ್ ಮಾಡಿ ಮತ್ತೆ ಇಲ್ಲಿಗೆ ತಗೊಂಡು ಇಲ್ಲಿಗೆ ಸುರಿದು ಇಲ್ಲಿಂದ ಟ್ರೈಗೆ ಶಿಫ್ಟ್ ಮಾಡ್ತಾರೆ. ಈ ಶಿಫ್ಟ್ ಮಾಡಿ ಇಲ್ಲಿಂದ ಸ್ವಲ್ಪ ಮೀನ್ ಹಾಕ್ತಾರೆ, ಮತ್ತೆ ಇನ್ನೊಂದ್ ಸ್ವಲ್ಪ ಐಸ್ ಹಾಕ್ತಾರೆ. ಮತ್ತೆ ಗುರು, ನಾನು ಹೇಳಿದ್ನಲ್ಲ ಅದು ಚೂರ್ ಮಾಡ್ತಾರೆ ಅಂತ, ಒಂದೊಂದ್ ಯಾವ್ದು ಚೂರ್ ಆಗಿರಲ್ಲ ಅದನ್ನ ಇವರೇ ಕೈಯಿಂದ ಚೂರ್ ಮಾಡ್ತಾರೆ. ಇದನ್ನ ಅವರೇ ಕೈಯಿಂದ ಚೂರ್ ಮಾಡಿ ಇದನ್ನ ಬಾಕ್ಸಿಗೆ ಲೋಡ್ ಮಾಡ್ತಾರೆ. ಫಿಶ್ ಹಾಕಿ ಫಿಶ್ ಮೇಲೆ ಲೋಡ್ ಮಾಡ್ತಾರೆ. ಇದ್ ನೋಡುವರು, ನಾನು ಹೇಳಿದ್ನಲ್ಲ ಆಲ್ರೆಡಿ ಫಿಶ್ ಎಲ್ಲ ಟ್ರೈಗ್ ತುಂಬಿರ್ತಾರೆ ಬೋಟ್ ಒಳಗಡೆ ಅಂತ. ಈ ಫಿಶ್ ಎಲ್ಲ ಎಲ್ಲಿಗಪ್ಪ ಹೋಯ್ತಾ ಇರೋದು ಅಂದ್ರೆ, ನಾನು ತೋರಿಸ್ತಾ ಇದ್ದೀನಲ್ಲ ಇವಾಗ ಸೈಕಲ್ ಮೇಲೆ ಟ್ರೈ ಫಿಶ್ ಇಟ್ಟಾರಲ್ಲ, ಇದೆಲ್ಲ ಒಂದೊಂದು ಅಂಗಡಿಗೆ ಶಿಫ್ಟ್ ಆಗುತ್ತೆ ಈ ಸೈಕಲ್ ಅಲ್ಲಿ. ನೋಡುಗರು, ಈ ಬೋಟಿಂದ ತಗೊಬಂದು ಅಲ್ಲಿ ನಾನು ತೋರಿಸಿದ್ನಲ್ಲ ಫಸ್ಟ್ ಆಲ್ರೆಡಿ ಫಿಶ್, ಆ ಫಿಶ್ ಅನ್ನು ಅಲ್ಲೇ ಮಡಗಿರ್ತಾರೆ. ಇಲ್ಲಿ ಲೋಕಲ್ ಅವ್ರು ಇರ್ತಾರಲ್ಲ ಸೈಕಲ್ ತಗೊಂಡು, ಇಲ್ಲಿ ಸೈಕಲ್ ಅಲ್ಲಿ ವರ್ಕ್ ಮಾಡೋರು, ಅವರೆಲ್ಲ ಸೈಕಲಿಗೆ ಲೋಡ್ ಮಾಡ್ಕೊಂಡು ಇಲ್ಲಿಂದ ಅಲ್ಲಿ ಮುಂದೆ ದೊಡ್ಡದಾಗಿದೆ ಕಾಣಿಸ್ತಿತ್ತಲ್ಲ ನೋಡಿ ಬಿಲ್ಡಿಂಗ್ ತರ, ಆ ಅಂಗಡಿ ಒಳಗೆ, ಆ ಅಂಗಡಿ ಹತ್ರ ಇಂತಿಂತ ಅಂಗಡಿಗೆ ಇಂತಿಂತವ್ರು ಅಂತ ಒಪ್ಕೊಂಡಿರ್ತಾರೆ. ಅಂತಿಂತ ಅಂಗಡಿಗೆ ಇವರು ತಗೊಂಡೋಗಿ ಆ ಅಂಗಡಿಗೆ ಶಿಫ್ಟ್ ಮಾಡ್ತಾರೆ. ಹಂಗೆ ಶಿಫ್ಟ್ ಮಾಡಿ ಎಲ್ಲ ಒಂದೊಂದು ಆಲ್ರೆಡಿ ಡೈರೆಕ್ಟ್ ಆಗಿ ಗಾಡಿ ಅದೇ ಪಾಯಿಂಟ್ ಬಂದು ಲೋಡ್ ಆಗುತ್ತೆ. ಒಂದೊಂದು ಅಂಗಡಿ ಹತ್ರ ಬಂದು ಲೋಡ್ ಆಗುತ್ತೆ. ಒಂದೊಂದು ಯಾವ್ಯಾವ ಗಾಡಿ ಎಲ್ಲಿ ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ.
ಒಂದೊಂದು ಅಂಗಡಿ ಹತ್ರ ಲೋಡ್ ಆಗೋದು ಇವೆಲ್ಲ ಸೈಕಲ್ ಎಲ್ಲ ಅಲ್ಲಿಗೆ ಹೋಗ್ತಾರೆ. ಇಲ್ಲೆಲ್ಲ ಅಂಗಡಿ ಮುಂದೆ ಎಲ್ಲ ಒಂದೊಂದು ಬೋಟ್ ಇದೆ. ಇವ್ರೇನು ಇಲ್ಲೇ ಸೈಕಲ್ ನಿಲ್ಸವ್ರೆ ಅಂದ್ರೆ ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಅಂಗಡಿ ಇದೆ, ಇಲ್ಲೇ ಅನ್ಲೋಡ್ ಆಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಫಿಶ್ ಯಾವ ತರ ಇದೆ. ಚಿಕ್ಕ ಮೀನ್ ಇದೆ ಗುರು, ದೊಡ್ಡ ಮೀನ್ ಇದೆ, ಅದಕ್ಕಿಂತ ಇನ್ನೂ ದೊಡ್ಡ ಮೀನ್ ಇರುತ್ತೆ. ಅದೆಲ್ಲ ಮುಂದೆ ಮುಂದೆ ತೋರಿಸ್ತೀನಿ. ನೋಡಿ, ಇವಾಗ ಒಂದ್ ಗಾಡಿಗೆ ಲೋಡ್ ಆಗ್ತಿದೆಯಲ್ಲ, ಈ ಗಾಡಿಗೆಲ್ಲ ಪ್ಯಾಕ್ ಫಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಇವರೆಲ್ಲ ಬಾಕ್ಸಿಗೆ ಫಸ್ಟ್ ಐಸ್ ಹಾಕ್ತಾರೆ. ಐಸ್ ಹಾಕಿದ್ಮೇಲೆ ಮತ್ತೆ ಫಿಶ್ ಹಾಕ್ತಾರೆ, ಮತ್ತೆ ಐಸ್ ಹಾಕ್ತಾರೆ, ಮತ್ತೆ ಅದೇನೋ ಪೌಡರ್ ಹಾಕ್ತಿದ್ರು, ಅದೇನಂತ ನಂಗೂ ಗೊತ್ತಿಲ್ಲ. ಆ ಪೌಡರ್ ಹಾಕಾದ್ಮೇಲೆ ನೀಟಾಗಿ ಪ್ಯಾಕಿಂಗ್ ಮಾಡ್ತಾರೆ. ಆ ಪ್ಯಾಕಿಂಗ್ ಮಾಡಿದ್ಮೇಲೆ ಗಾಡಿಗೆ ಲೋಡ್ ಮಾಡ್ತಾರೆ. ಎಷ್ಟು ಬೋಟ್ ಇದೆ ನೋಡುಗರು, ಒಸಿ ಇಲ್ಲ, ಸಕ್ಕಗಾಗಿದೆ ಬೋಟ್ಗಳು. ಅದು ಸುಮಾರು ಇದಾವೆ. ಅಲ್ಲೊಂದು ಇಂಜಿನ್ ಕಾಣ್ತಿಲ್ಲ, ಅದು ಏನೋ ಗೊತ್ತಿಲ್ಲ ನನಗೂವೆ. ಒಟ್ನಲ್ಲಿ ಅದು ಒಂದ್ 3-4 ನೋಡಿದೆ. ಇದೇನಪ್ಪಾ ಅಂದ್ರೆ ಇದೆಲ್ಲ ಮೀನ್ ಹಿಡಿತಾರಲ್ಲ ಬಲೆ, ಇದನ್ನೆಲ್ಲ ಇಲ್ಲಿ ಏನಾದ್ರು ಕಟ್ ಆಗಿದ್ರೆ, ಏನಾದ್ರು ಮಿಸ್ ಆಗಿದ್ರೆ ಇಲ್ಲಿಗೆ ತಗೊಂಡು ರೆಡಿ ಮಾಡ್ಕೋತಾರೆ ಅವರೇ. ಇಲ್ಲ ಅಂದ್ರೆ ಇಲ್ಲೇ ಸುಮಾರು ಅಂಗಡಿಗಳಿದೆ, ಇಲ್ಲೇ ಏನಾದ್ರು ಹೊಸದ್ ತಗೋತಾ ಇರ್ತಾರೆ ಅಷ್ಟೇ. ಇದೇನಪ್ಪಾ ಅಂದ್ರೆ ಮತ್ತೆ ಮತ್ತೆ ಬೋಟ್ ತೋರಿಸ್ತವ್ರೆ ಅಂದ್ರೆ ಈ ಬೋಟು ಫಿಶ್ ಇದಕ್ ಹೋಗಿ ಮತ್ತೆ ಎಲ್ಲ ಫಿಶ್ ಎಲ್ಲ ತಗೋ ಇದು ಹಿಡ್ದಿ ಮತ್ತೆ ಇವಾಗ ಬರ್ತಿದೆ ಪಾಯಿಂಟಿಗೆ. ಈ ಪಾಯಿಂಟಿಗೆ ಬಂದು ಮತ್ತೆ ಇದು ಪಾಯಿಂಟಿಗೆ ಗಾಡಿ ಹಾಕಿ ಇಲ್ಲೇನಪ್ಪಾ ಅಂದ್ರೆ ಮತ್ತೆ ಅಲ್ಲಿ ಹಿಡ್ದಿರ್ತಾರಲ್ಲ ಫಿಶು, ಆ ಫಿಶ್ ಎಲ್ಲಾನು ಒಂದು ಕ್ರೇಟಿಗೆ ಶಿಫ್ಟ್ ಮಾಡಿ ಮತ್ತೆ ಇವ್ರದೆಲ್ಲ ಸೀರಿಯಲ್ ನಂಬರ್ ಅಂತೆ. ನಾವೇ ಹಿಂಗೆ ಇವಾಗ ಟ್ರಾನ್ಸ್ಪೋರ್ಟ್ ಅಲ್ಲಾಗ್ಲಿ ಇಲ್ಲ ಮತ್ತೊಂದಾಗ್ಲಿ ಎಲ್ಲಾರು ಹೋದಾಗ ಸೀರಿಯಲ್ ನಂಬರ್ ಅಲ್ಲಿ ಹೇಗೆ ನಾವು ಹೋಗ್ತೀವಿ, ಅದೇ ತರ ಇವ್ರುವೆ ಸೀರಿಯಲ್ ನಂಬರ್ ತರ ಹೋಗ್ಬೇಕಂತೆ. ಅದಕ್ಕೆ ಇವಾಗ ಈ ಗಾಡಿ ಹೋಗಿದ್ದಿ ಬರ್ತಾ ಇದೆ. ಬಂದಾದ್ಮೇಲೆ ಇವರು ಫಿಶ್ ಎಲ್ಲ ಏನಿದೆ ಅದೆಲ್ಲ ಅನ್ಲೋಡ್ ಮಾಡಿ ಮತ್ತೆ ಲೈನಿಗೆ ಹಾಕ್ತಾರೆ. ಆ ಲೈನಿಂದ ಮತ್ತೆ ಯಾರ್ ಸೀರಿಯಲ್ ಇದೆ ಅವ್ರು ಹೋಗ್ತಾರೆ, ಇವ್ರ ಸೀರಿಯಲ್ ಬಂದಾಗ ಇವ್ರು ಹೋಗ್ತಾರೆ. ಗುರು ಇದೇನಪ್ಪಾ ಅಂದ್ರೆ ಈ ಬೋಟ್ಗಳು ಎಲ್ಲ ರಿಪೇರಿಗೆ ಬಂದಿರ್ತದೆ, ಇಲ್ಲ ಏನಾದ್ರು ಡ್ಯಾಮೇಜ್ ಆಗಿರುತ್ತೆ, ಇಲ್ಲ ಏನಾದ್ರು ಮತ್ತೊಂದು ಏನಾದ್ರು ಇರುತ್ತೆ. ಅದೆಲ್ಲ ಈ ಕಡೆ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಒಂದ್ ಜಾಗ ಇದೆ. ಆ ರೈಟ್ ಸೈಡ್ ಅಲ್ಲಿ ಬೋಟ್ಗಳು ನಿಲ್ಸಿ ಇದೇ ಜಾಗದಲ್ಲಿ ಬೋಟ್ ಎಲ್ಲ ರೆಡಿ ಮಾಡೋದು ಮತ್ತೆ ಮ್ಯಾನುಫ್ಯಾಕ್ಚರ್ ಇದೆಲ್ಲ ಇಲ್ಲೇ ಮಾಡೋದು. ಇಂಜಿನ್ ಮಾತ್ರ ಬೇರೆ ಕಡೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ನೋಡಿ ಇಲ್ಲಿ ಅಣ್ಣ ಒಬ್ರು ನಿದ್ದೆ ಮಾಡ್ತವ್ರೆ, ಯಾಕಂದ್ರೆ ಅವರು ನೈಟ್ ಎಲ್ಲ ನಿದ್ದೆ ಮಾಡಿಲ್ವೇನೋ ಅದಕ್ಕೋಸ್ಕರ ನಿದ್ದೆ ಮಾಡ್ತವ್ರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ಇಲ್ಲ ಅಂದ್ರೂ ಸುಮಾರು ಬೋಟ್ ಇದೆ ಗುರು, ಇಲ್ಲುವೆ ರಿಪೇರಿಗೆ ಸುಮಾರು ಬೋಟ್ ಇದೆ. ಇದೆಲ್ಲ ರೆಡಿ ಮಾಡ್ಬೇಕು ಅವ್ರಿಗುವೆ. ಸುಮಾರು ಸಕ್ಕದಾಗಿ ಇಲ್ಲ ಅಂದ್ರೆ ಒಂದು 30 ಬೋಟ್ ಇದೆ ಬ್ರೋ, 30-40 ಬೋಟ್ ಇದೆ. ಎಲ್ಲ ರಿಪೇರಿಗೆ ಬಂದಿರೋದೆ. ಎಷ್ಟಿದೆ ಅಂದ್ರೆ ಇನ್ನು ಯಾವುದು ರೆಡಿ ಆಗಿಲ್ಲ ಗಾಡಿಗಳು. ಎಲ್ಲ ರೆಡಿ ಆದ್ರೆ ಮತ್ತೆ ಎಲ್ಲ ಜುಯಿ ಅಂತ ಹೋಗದೆ. ಎಲ್ಲ ಫಿಶ್ ಡೇ ಇದ್ ನೋಡುಗರು, ಇದು ಮೇಲ್ಗಡೆ ಟಾಪೇ ಇಲ್ಲ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಇನ್ನೊಂದ್ ತೋರಿಸ್ತೀನಿ ನೋಡಿ. ಅದು ಬೋಟು ಎಷ್ಟು ವರ್ಷ ಆಯ್ತೋ ಗೊತ್ತಿಲ್ಲ, ಅದು ನಿಲ್ಸಿ ಸುಮಾರು ವರ್ಷ ಆಗಿದೆ. ಆ ಬೋಟ್ ಯಾವ್ದು ಗೊತ್ತಾ, ಇದೇ ಬೋಟ್. ಆದ್ರೆ ಅದು ಟಾಪ್ ಇಲ್ಲ, ಏನಿಲ್ಲ. ಇದನ್ನೆಲ್ಲ ವಿಡಿಯೋದಲ್ಲಿ ನೋಡಿರ್ತೀರ, ನೋಡಿ ನೀವು ರೀಲ್ಸ್ಗಳಲ್ಲಿ ಈ ತರ ಟಾಪ್ ಇದು ನೋಡಿದಿರ. ಇವತ್ತು ನಾನ್ ನಿಮಗ್ ತೋರಿಸ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ. ಗುರು ಇವಾಗ ತಾನೇ ಲೋಡಿಂಗ್ ಪಾಯಿಂಟ್ ಅವರು ಫೋನ್ ಮಾಡಿದ್ರು, ಅಲ್ಲಿ ಒಂದು ಪ್ಲೇಸ್ ತೋರಿಸಿದ್ರು. ಈ ಪಾಯಿಂಟಿಗೆ ಬಾರಪ್ಪ ಗಾಡಿ ಹಾಕಪ್ಪ ಅಂತ ಹೇಳಿದ್ರು. ಆ ಪಾಯಿಂಟಿಗೆ ಇವಾಗ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಗಾಡಿ ನಿಲ್ಸಿ ಲೋಡ್ ಮಾಡ್ತೀನಿ ಅಂದವ್ರೆ. ನೋಡದ ಲೋಡ್ ಇವಾಗ ಹಾಕಿದ ತಕ್ಷಣನೇ ಲೋಡ್ ಮಾಡ್ತಾರೋ ಇಲ್ಲ ಸ್ವಲ್ಪ ಹೊತ್ತು 1-2-3 ಅವರ್ ಬಿಟ್ಟು ಲೋಡ್ ಮಾಡ್ತಾರೋ ಅಂತ ನಂಗೂ ಗೊತ್ತಿಲ್ಲ. ಈ ಪಾಯಿಂಟಿಗೆ ಬಂದಿರೋದೇ ಇವತ್ತೇ ನಾನು ಫಸ್ಟು ನೋಡದ, ಲೋಡ್ ಮಾಡ್ಕೊಂಡು ಹೋಗದ. ಬನ್ನಿ ಫಸ್ಟ್ ಲೋಡಿಂಗ್ ಪಾಯಿಂಟ್ಗೆ ಗಾಡಿ ಹಾಕದ. ಇದೇ ಗಾಡಿ ಹಾಕು ಅಂತ ಹೇಳ್ತವ್ರೆ. ಗಾಡಿ ಹಾಕಾಯ್ತು. ಈಗ ಗಾಡಿ ಹಾಕಾದ್ಮೇಲೆ ಗಾಡಿ ಲೋಡ್ ಮಾಡ್ತೀನಿ ಅಂದ್ರೆ ನೋಡದ. ಬನ್ನಿ ಒಳಗೆ ಯಾವ್ಯಾವ ತರ ಇದೆ, ಪ್ಯಾಕಿಂಗ್ ಹೆಂಗ್ ಮಾಡ್ತವ್ರೆ ಅಂತ. ಇಲ್ಲಿದೆ ಕಾಣಿಸ್ತಿದೆ ನೋಡಿ ಬಾಕ್ಸ್ಗಳು, ಇದೇ ಬಾಕ್ಸ್ಗೆ ಫಿಶ್ ಎಲ್ಲ ಹಾಕೋದು. ಮತ್ತೆ ಇವಾಗ ಬನ್ನಿ ಹೋಗದ ಒಳಗಡೆ ಯಾವ್ಯಾವ ತರ ಪ್ಯಾಕ್ ಮಾಡಿರ್ತಾರೆ, ಯಾವ್ಯಾವ ತರ ಫಿಶ್ ಇದೆ ಅಂತ. ಇದೇ ಗುರು ಫಿಶ್ ಅಂಗಡಿ, ನಿಮಗೆ ಆಲ್ರೆಡಿ ತೋರಿಸ್ತಾ ಗೊತ್ತಾ ಒಂದು ಅಲ್ಲಿದೆ ನೋಡಿ ಫಿಶ್ ಅಂಗಡಿ ಅಂತ. ಅದೇ ಫಿಶ್ ಅಂಗಡಿ ಲೈನ್ ಅಲ್ಲಿ ಇದು ಒಂದು ಚಿಕ್ಕ ಅಂಗಡಿ. ಚಿಕ್ಕ ಅಂಗಡಿ ಅಂದ್ರೆ ಅದು ಸುಮಾರು ಉದ್ದ ಇದೆ. ಅದರಲ್ಲಿ ಸ್ವಲ್ಪ ಸ್ವಲ್ಪ 1-2 ಅಂಗಡಿ 3 ಅಂಗಡಿ ತರ ಒಂದು 5 ಅಂಗಡಿ ಇದೆ. ಅಷ್ಟು ದೊಡ್ಡದಲ್ಲಿ ಒಂದ್ ಅಂಗಡಿನೇ ವಸ್ತಿಗಳ ಇಲ್ಲ. ಇಲ್ಲಿ ನೋಡಿ ಯಾವ್ದೋ ಫಿಶ್ ನ ಕ್ರೇಟಿಗೆ, ಫಿಶ್ ಏನಂತ ನಂಗೆ ಗೊತ್ತಿಲ್ಲ ಗುರು. ಇದು ಫ್ರಾನ್ಸ್ ಗುರು, ಫ್ರಾನ್ಸ್ ಹಾಕಿ ಮತ್ತೆ ಐಸ್ ಹಾಕ್ತವ್ರೆ. ಐಸ್ ಹಾಕಿ ಪ್ಯಾಕಿಂಗ್ ಮಾಡ್ತಾರೆ. ಪ್ಯಾಕ್ ಮಾಡಿ ಮತ್ತೆ ಅದನ್ನ ಕವರ್ ಹಾಕಿ ಆ ಕವರ್ ಇಂದ ಇದೇ ಬಾಕ್ಸ್ಗೆ ಕಳ್ಸಲ್ಲ. ಅಲ್ಲಿ ನಿಮ್ಗೆ ವೈಟ್ ಬಾಕ್ಸ್ ಕಾಣ್ತಲ್ಲ, ಆ ವೈಟ್ ಬಾಕ್ಸ್ಗೆ
ಹಾಕಿ ನಮ್ಮ ಗಾಡಿಗಳಿಗೆ ಲೋಡ್ ಮಾಡೋದು. ನೋಡಿದ್ರಲ್ಲ ಫ್ರಾನ್ಸ್ ಇದು ಈ ತರ ಪ್ಯಾಕ್ ಮಾಡಿ ಕವರಲ್ಲಿ ಈ ಕವರ್ನ ಎತ್ತಿ ಬಾಕ್ಸ್ ಹಾಕ್ತಾರೆ. ಯಾಕಂದ್ರೆ ಈ ಕ್ರೇಟ್ ಯಾರಿಗೂ ಕೊಡಲ್ಲ, ಇವರಿಗೆ ಬೇಕು. ಈಗ ಅಲ್ಲಿ ಸ್ವಿಫ್ಟ್ ಕಳ್ಸಿದ್ರಲ್ಲ, ಯಾವ್ದಕ್ಕಪ್ಪ ಅಂದ್ರೆ ಬೋಟ್ ಕಳ್ಸಿದ್ರಲ್ಲ, ಆ ಬೋಟಿಂದ ಆ ಬೋಟಿಗೆ ವಾಪಸ್ ಕೊಡ್ಬೇಕು. ನೋಡುಗರು ಇವಾಗ ಒಂದು ನೀರು ಒಯ್ತಾರೆ, ಆ ನೀರೇನಪ್ಪ ಅಂದ್ರೆ ಫಸ್ಟ್ ಅದೇನು ಕೆಮಿಕಲ್ ಹಾಕಿದ್ರು ಆ ಕೆಮಿಕಲ್ನ ಆ ನೀರಿಂದ ಈ ಬಾಕ್ಸ್ ಒಳಗಡೆ ಹಾಕ್ತಾರೆ. ಈ ಬಾಕ್ಸ್ ಒಳಗಡೆ ಏನಂತ ನಂಗೂ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಬಾಕ್ಸ್ ಹಾಕ್ತಾರೆ, ಬಾಕ್ಸ್ ಆದ್ಮೇಲೆ ಮತ್ತೆ ಐಸ್ ಹಾಕ್ತಾರೆ. ಇಲ್ಲಿ ನೋಡುಗರು ಫ್ರಾನ್ಸ್ ಇದು ಇದೆಲ್ಲ ಏನೋದು ಸೈಡ್ ಮಡಗೋರೆ ನಂಗೂ ಗೊತ್ತಿಲ್ಲ. ನನ್ ಗಾಡಿಗೆ ಲೋಡ್ ಮಾಡ್ತವ್ರೆ. ನೋಡ್ದ ಬನ್ನಿ, ಆಲ್ರೆಡಿ ಏನೋ ಇಲ್ಲಿ ಓನರ್ ಏನೋ ಬರೀತವ್ರೆ ಬಾಕ್ಸ್ ಮೇಲೆ. ಇದೆ ಅದ್ರ ನೇಮ್ ಏನೋ ಗೊತ್ತಿಲ್ಲ ನಂಗುವೆ. ಆ ಬಾಕ್ಸ್ ಮೇಲೆ ನೇಮ್ ಬರೀತವ್ರೆ. ಇದೇ ತರ ಈ ತರ ನೇಮ್ ಬರ್ದಿ ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ. ನೋಡ್ದ ಬನ್ನಿ, ಇಲ್ಲಿ ನೋಡಿ ಇದ್ರ ಪಕ್ಕದ ಅಂಗಡಿಗೆ ನಾನು ಬಂದ್ಬಿಟ್ಟೆ. ಅದು ಬಾಕ್ಲಿಲ್ಲ ಏನಿಲ್ಲ, ಅಂದ್ರೆ ಚಿಕ್ಕದಾಗಿದ್ದೆ ಒಳಗಡೆನೆ, ಏನಿಲ್ಲ. ಬನ್ನಿ ಹೋದ. ಇದು ಅಲ್ಲಿದೆ ನೋಡಿ ಗುರು ಒಂದು ಇಂಜಿನ್, ಅದೇ ಇಂಜಿನ್ ಐಸ್ ಚೂರ್ ಚೂರ್ ಮಾಡೋದು ಇಲ್ಲಿ ಅವರಿಗೆ. ಹೊರಗಡೆ ಬೇರೆ ತರನು ಇದೆ, ಆದ್ರೆ ಇಲ್ಲಿ ಇವ್ರ ಅಂಗಡಿಯವ್ರು ಆ ತರ ಇಟ್ಕೊಂಡಿರೋದು. ನೋಡಿ ಗುರು ನನ್ ಗಾಡಿಗೆ ಮೊದಲನೇ ಬಾಕ್ಸ್ ಲೋಡ್ ಮಾಡಿದ್ರು. ಇವಾಗ ಇಲ್ಲಿರೋದು ಎಷ್ಟು ಬಾಕ್ಸ್ ಅಂತ ಕೌಂಟ್ ಮಾಡಿಲ್ಲ. ನನ್ ಗಾಡಿಗೆ ಹೇಳಿರೋದು ಇವ್ರು ಎಷ್ಟಪ್ಪ ಅಂದ್ರೆ ಟೋಟಲ್ 40 ಬಾಕ್ಸ್. ಒಂದು ಬಾಕ್ಸ್ ಬರೋದು 30 kg ಅಂದವ್ರೆ. ಐಸ್ ಸೇರ್ಸಿ ಹೇಳೋರು ಇಲ್ವಾ ಅಂತ ನಂಗೂ ಗೊತ್ತಿಲ್ಲ. ಟೋಟಲ್ ಆಗಿ 40 ಬಾಕ್ಸ್. ಇವಾಗೆಲ್ಲಾ ಬಾಕ್ಸ್ಗೂ ಬರೀತವ್ರೆ. ಎಲ್ಲ ಬರ್ದಾದ್ಮೇಲೆ ಲೋಡ್ ಮಾಡ್ತಾರೆ ನನ್ನ ಗಾಡಿಗೆ. ನನ್ ಕೈಲಂತೂ ಆಯ್ತಲ್ಲ ಗುರು, ಫುಲ್ಲು ಸೆಕೆ. ಮತ್ತಿನ್ನೊಂದೇನಪ್ಪ ಅಂದ್ರೆ ನಾಷ್ಟಾನು ಮಾಡಿಲ್ಲ, ಊಟನೂ ಮಾಡಿಲ್ಲ. ಇಲ್ಲಿ ಜನ ಹೆಂಗವ್ರೆ ಅಂತ ನಂಗಂತೂ ಗೊತ್ತಿಲ್ಲ. ಫುಲ್ಲು ಸೆಕೆ ಗುರು. ಮತ್ತೇನಪ್ಪ ಬೋಟ್ ತೋರಿಸ್ತವನೆ ಅಂದ್ರೆ ಈ ಹೇಳಿದ್ನಲ್ಲ ನಿಮ್ಗೆ ಆಲ್ರೆಡಿ ತೋರಿಸಿದ್ನಲ್ಲ ಶಿಪ್ ಇದು ಬೋಟು, ಅದೇ ಬೋಟು. ಈ ಬೋಟು ಬಂದು ಎಲ್ಲ ಮೀನೆಲ್ಲ ಇದ್ ಮಾಡಿದ್ರು. ಅದೇ ಕ್ರೇಟ್ ತೋರಿಸಿದ್ನಲ್ಲ, ಹೇಳಿದ್ನಲ್ಲ ನಾನು, ಆ ಕ್ರೇಟ್ ಅನ್ನು ಸುರ್ದಿ ಬೇರೆ ಕ್ರೇಟ್ಗೆ ಐಸ್ ಹಾಕ್ತವ್ರೆ. ನೋಡಿ ಯಾವ ತರ ಹಾಕ್ತಾರೆ ಅಂತ. ಇದು ಐಸ್ ಎಲ್ಲ ಹಾಕಿ ಮತ್ತೆ ಅದೆಲ್ಲ ಸಮ ಮಾಡಿ ಮತ್ತೆ ಐಸ್ ಹಾಕ್ತಾರೆ. ಐಸ್ ಹಾಕಿ ಗಾಡಿಗೆ ಲೋಡ್ ಮಾಡ್ತಾರೆ. ಅಷ್ಟೇ, ಮ್ಯಾಟರ್ ಕ್ಲೋಸ್. ನಾ ಆಲ್ರೆಡಿ ಹೇಳಿದ್ನಲ್ಲ ಬೆಂಗಳೂರು ಗಾಡಿಗೆ ಲೋಡ್ ಮಾಡ್ತವ್ರೆ ಅಂತ. ಇದೇ ಗಾಡಿಗೆ ಲೋಡ್ ಮಾಡ್ತಾ ಇರೋದು. ಆಲ್ರೆಡಿ ಲೋಡ್ ಮಾಡಿದ್ರು, ಸ್ವಲ್ಪ ಇನ್ನು ಸ್ವಲ್ಪ ಮಾಡ್ತವ್ರೆ. ನೋಡಿ ಹೆಂಗ್ ಮಾಡ್ತವ್ರೆ ಅಂತ. ಇದೇ ತರ ಆ ಮೀನು ಅದು ಬದುಕೈತೋ ಸತ್ತೈತೋ ನನ್ಗಂತೂ ಗೊತ್ತಿಲ್ಲ. ಈ ಮೀನ್ ಎಲ್ಲಿಗೆ ಹೋಯ್ತೈತೆ ಅಂತ ನನಗಂತೂ ಗೊತ್ತಿಲ್ಲ. ನನ್ ಗಾಡಿ ಹೋಗ್ತಾ ಇರೋದು ಮಾತ್ರ ಕೇರಳ ಕ್ಯಾಲಿಕೆಟ್ ಅಂತ ಹೇಳಿದ್ದಾರೆ. ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋಗಿ ಎಲ್ಲಿ ಇಲ್ಲಿಂದ ಅಂತಲ್ಲ, ಬೇರೆ ಬೇರೆ ಕಡೆಯಿಂದ ಅಲ್ಲಿಗೂ ಮೀನ್ ಬಂದಿರ್ತವೆ. ಅಲ್ಲೂ ನೋಡದ ಯಾವ್ಯಾವ ತರ ಮೀನಿದೆ ಅಂತ. ಫಸ್ಟು ಇಲ್ಲಿಂದ ಮೀನ್ ನೋಡದ ಬನ್ನಿ. ಅಂದ್ರೆ ಇಲ್ಲ ಏನಪ್ಪಾ ಅಂದ್ರೆ ಇಲ್ಲಿದೆ ನೋಡಿ ಕ್ರೇಟ್ಗಳಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮೀನುಗಳು. ಮತ್ತೆ ಇನ್ನೊಂದು ಅಲ್ಲಿ ತೋರಿಸ್ತೀನಿ ರೀ, ದೊಡ್ಡ ಮೀನು ನೋಡಿದೆ, ಬಟ್ ಅದು ವಿಡಿಯೋ ಮಾಡಿದೀನಿ. ನೋಡಿ ಇಲ್ಲೇ ಇದೆ, ಎಷ್ಟು ಗ್ರೇಟ್ ಇದೆ ಅಂತ. ಎಲ್ಲ ದೊಡ್ಡ ಮೀನು, ಚಿಕ್ಕ ಮೀನು, ಎಲ್ಲ ತರ ಇದೆ ಮೀನು. ನಿಮ್ಗೆ ಯಾವ ತರ ಬೇಕಂದ್ರೆ, ನಿಮ್ಗಿಂತ ಉದ್ದ ಬೇಕು ಅಂದ್ರೂ ಮೀನ್ ಸಿಗುತ್ತೆ ಇಲ್ಲಿ. ನಾವು 5 ಅಡಿ ಇದೀವಿ ಅಂದ್ರೆ 6 ಅಡಿ ಮೀನ್ ಕೊಡ್ತಾರೆ ಅಲ್ಲಿ. ಅಷ್ಟು ದೊಡ್ಡ ಮೀನೆಲ್ಲ ಇದೆ. ಇಲ್ಲೆಲ್ಲ ಖಾಲಿ ಕ್ರೇಟ್ ಇದೆ. ನೋಡ್ದ ಬನ್ನಿ ಗುರು. ಇವಾಗ ನಾನೇನಪ್ಪ ತೋರಿಸ್ತಾ ಇದೀನಿ ಅಂದ್ರೆ, ನಮ್ ಸೈಡ್ ಎಲ್ಲ ಈ ತರ ಬೋಟಲ್ಲಿ ಫಿಶ್ ಹಿಡಿಯೋದ್ ನೋಡಿದೀವಿ. ಆದ್ರೆ ಇಲ್ಲೂ ದೊಡ್ಡ ಶಿಪ್ ಎಲ್ಲ ಇದೆ, ಬೋಟು, ದೊಡ್ಡ ಬೋಟು, ಚಿಕ್ಕ ಬೋಟ್ ಎಲ್ಲ ಇದೆ. ಆದ್ರೆ ಈ ತರ ಮೀನ್ ಹಿಡಿತಿರೋದು ಇಲ್ಲಿ ಇದೊಂದೇ ಬೋಟು. ಮತ್ತೆ ಈ ಬೋಟ್ ಏನಾಗೈತೆ ಗೊತ್ತಿಲ್ಲ, ಇಂಜಿನ್ ಪ್ರಾಬ್ಲಮ್ ಆಗಿರ್ಬೇಕು. ಈ ಬೋಟ್ ನ ರೆಡಿ ಮಾಡ್ತವ್ರೆ. ಈ ಬೋಟ್ ರೆಡಿ ಆದ್ಮೇಲೆ ಈ ಬೋಟ್ ಹೋಯ್ತದೋ ಮತ್ತೊಂದ್ ಬೋಟ್ ಹೋಯ್ತದೋ ಶಿಪ್ಪು ಮೀನ್ ಹಿಡಿಯಕ್ಕೆ, ನಂಗಂತೂ ಗೊತ್ತಿಲ್ಲ. ನನ್ ಗಾಡಿ ಆಲ್ರೆಡಿ ಲೋಡ್ ಆಗಿದೆ ಏನೋ. ನೋಡದ ಬನ್ನಿ ಒಳಗ್ ಹೋಗಿ. ಆಲ್ರೆಡಿ ಗುರು ಅರ್ಧ ಭಾಗ ಲೋಡ್ ಆಗೈತೆ ಗಾಡಿ ನಂದು. ಇನ್ ಸ್ವಲ್ಪ ಲೋಡ್ ಮಾಡ್ಬೇಕು. ಲೋಡ್ ಆದ್ಮೇಲೆ ನಾವು ಗೊತ್ತಲ್ಲ ಫಸ್ಟೇ ಇದು ಟೈಮಿಂಗ್ಸ್ ಲೋಡೆ. ಟೈಮಿಂಗ್ಸ್ ಅಂದ್ರೆ ಆತರ ಏನಿಲ್ಲ. ನಾಳೆ 7 ಗಂಟೆಗೆ ಅನ್ಲೋಡ್ ಆಗುತ್ತೆ ಅಂದ್ರೆ ಇವಾಗಿರೋ ಸಮಯ ಎಷ್ಟು ಅಂದ್ರೆ ಕರೆಕ್ಟ್ ಆಗಿ 3:35 ಟೈಮಿಂಗ್ಸು. ಕರೆಕ್ಟ್ ಆಗಿ ನಾಳೆ ಸಂಜೆ 7 ಗಂಟೆಗೆ ಅನ್ಲೋಡ್ ಆಗುತ್ತೆ ಅಂದ್ರೆ ನಾವು ಎಲ್ಲೂ ನಾನ್ ಸ್ಟಾಪ್ ಹೊಡಿತೀವಿ ಅಂದ್ರೆ ಟೈಮಿಂಗ್ಸ್ ಟೈಪ್ ಅಲ್ಲಿ ಲೋಡ್ ಹೊಡಿತೀವಿ, ಗಾಡಿ ಓಡಿಸ್ತೀವಿ ಅಂದ್ರೆ ಕರೆಕ್ಟ್ ಆಗಿ ನಾಳೆ 12 ಗಂಟೆಗೆ ಗಾಡಿ ಆರಾಮಾಗಿ ಹೋಗುತ್ತೆ. ಇಲ್ಲಪ್ಪ ನಾನು ನಿಧಾನಕ್ಕೆ ಹೋಗ್ತೇನೆ, ನಾಳೆ 5 ಗಂಟೆಗೆ ಗಾಡಿ ಹೋಗುತ್ತೆ. ಅನ್ಲೋಡ್ ಪಾಯಿಂಟ್ ಇರೋದು 7 ಗಂಟೆಗೆ.
ನನ್ನ ಗಾಡಿ ಫುಲ್ ಲೋಡ್ ಆಯ್ತು ನೋಡಿ. ಫುಲ್ ಲಾಸ್ಟ್ ಬಾಕ್ಸ್ ಇರ್ಬೇಕನ್ನೋದು. ಫುಲ್ ನನ್ನ ಗಾಡಿ ಎಲ್ಲ ಫುಲ್ ಲೋಡ್ ಆಯ್ತು. ಇವಾಗೆಲ್ಲ ಡೋರ್ ಕ್ಲೋಸ್ ಮಾಡ್ತವ್ರೆ. ಡೋರ್ ಕ್ಲೋಸ್ ಮಾಡಿ ಇವಾಗ ಟಾರ್ಪಲ್ ಹಾಕ್ಬೇಕು. ಟಾರ್ಪಲ್ ಹಾಕಿ ಹಗ್ಗ ಎಲ್ಲ ನೀಟಾಗಿ ಕಟ್ಟಿ ಹೋಗ್ಬೇಕು. ಬನ್ನಿ, ಇವರೇ ನಮ್ಮ ಗಾಡಿಗೆ ಲೋಡ್ ಮಾಡಿರೋದು. ಫುಲ್ ಎಲ್ಲ ಲೋಡ್ ಮಾಡವ್ರೆ. ಟಾರ್ಪಲ್ ಹಾಕಾಯ್ತು ನೀಟಾಗಿ. ನೋಡುಗರು ಎಷ್ಟು ನೀಟಾಗಿ ಟಾರ್ಪಲ್ ಹಾಕವ್ರೆ ಅಂದ್ರೆ, ಈ ತರ ನೀಟಾಗಿ ಹಾಕಿಲ್ಲ ಟಾರ್ಪಲ್. ಅದ್ರಲ್ಲೂ 200 ರೂಪಾಯಿ ಚಾರ್ಜ್ ಕೇಳ್ತಾರೆ ಇವರು. ನಾನ್ ನಮಗೆ ಬಡೆ ಕೊಟ್ಟಿರೋರು ಫೋನ್ ಹಾಕಿ. ಅವ್ರು ಹೇಳಿದ್ರು ನೀಟಾಗಿ ನೋಡಿ, ಏನು ಕೊಡಬೇಡಿ, ಅವ್ರ ಓನರ್ ಹತ್ರ ಅವ್ರು ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ಓಕೆ ಅಂತ ಅವ್ರ ಓನರ್ಗೆ ಹೇಳಿ ನಾನು ಇಲ್ಲಿಂದ ಹೊರಟೆ. ವಿಜಯವಾಡ ಟು ಕೇರಳ ಕ್ಯಾಲಿಕೆಟ್. ಬನ್ನಿ ಹೋಗದ, ಮುಂದೆ ಏನೇನಾಗುತ್ತೆ ಇರೋದನ್ನೇ ಹೇಳೋದು, ಇಲ್ಲದನ್ನು ಏನು ಹೇಳೋಲ್ಲ. ಬನ್ನಿ ನೋಡದ, ಲೈವ್ ಟು ಲೈವ್. ನಾನು ಹೇಳಿದ್ನಲ್ಲ ಗುರು, ಇವಾಗ ಹೊರಟಿದ್ದೀನಿ. ಕರೆಕ್ಟಾಗಿ ಸಮಯ 5 ಗಂಟೆ ಆಗಿದೆ. ಇವಾಗ ಹೋಯ್ತಾ ಇದ್ದೀನಿ. ಆನ್ ದ ವೇ ಡೀಸೆಲ್ ಇಲ್ಲ ಗಾಡೀಲಿ. ಆನ್ ದ ವೇ ಹೋಯ್ತಾ ಡೀಸೆಲ್ ಹಾಕ್ಸ್ಕೊಂಡು ಗಾಡಿಗೆ. ಮತ್ತೆ ಅಲ್ಲಿಂದ ಊಟನೂ ಮಾಡಿಲ್ಲ. ಹೋಗಿ ಊಟ ಮಾಡ್ಕೊಂಡು ಇಲ್ಲೇ ಡೀಸೆಲ್ ಬಂಕ್ ಹತ್ರ ಬಂದೆ. ಗಾಡಿಗಳೆಲ್ಲ ನಿಂತಿದೆ. ಅಲ್ಲೆಲ್ಲ ಅದೇ ಹೇಳಿದ್ನಲ್ಲ, ಬೋಟ್ಗೆ ಡೀಸೆಲ್ ಹಾಕ್ಸ್ಕೊ ಹೋಯ್ತವ್ರೆ ಅಂತ. ಅದೆಲ್ಲ ಬೋಟಿಗೆ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತವ್ರೆ. ಅಲ್ಲಿದೆ ನೋಡಿ, ಟ್ರ್ಯಾಕ್ಟ್ರಲ್ಲಿ ಡೀಸೆಲ್ ಹಾಕ್ಸ್ಕೊ ಹೋಯ್ತಾರೆ ಅವರು. ನಮ್ಮ ಸೈಡೆಲ್ಲ ಈ ತರ ಟ್ಯಾಂಕಿಗೆ ನೀರ್ ತುಂಬ್ತಾರೆ. ಆದ್ರೆ ಇಲ್ಲಿ ಇದೇ ತರ ಟ್ಯಾಂಕಿಗೆ ಡೀಸೆಲ್ ತುಂಬ್ತಾರೆ. ಈ ತರ ಡೀಸೆಲ್ ತುಂಬಿ ಅದೆಲ್ಲ ಬೋಟಿಗೆ ಶಿಫ್ಟ್ ಮಾಡ್ತಾರೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಈ ಗಾಡಿ ಅಂತೂ ಮುಂದಕ್ಕೆ ಹೋಯ್ತಲ್ಲ, ನಮ್ ಗಾಡಿ ಆಯ್ತಲ್ಲ. ಮತ್ತೆ ಏನಪ್ಪಾ ಅಂದ್ರೆ, ಗಾಡಿ ಮುಂದೆ ಹೋಯ್ತು. ಮತ್ತೆ ಡೀಸೆಲ್ ಹಾಕ್ಸ್ತಾ ಇದೀವಿ. ಈ ಗಾಡಿಗೆ ಡೀಸೆಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಮತ್ತೆ ಇವಾಗ ನಾವು ಹೋಗ್ಬೇಕಾಗಿರೋದು ಗೊತ್ತಲ್ಲ ನಿಮ್ಗೆ. ಮುಂದೆ ಫುಲ್ ಟ್ಯಾಂಕ್ ಡೀಸೆಲ್ ಆಯ್ತೈತೆ. ಮತ್ತೆ ಇಲ್ಲಿಂದ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗೋದ. ಬನ್ನಿ, ಡೀಸೆಲ್ ಎಲ್ಲ ಹಾಕ್ಸಾಯ್ತು. ಇವಾಗ ನಾನು ಓಡ್ತಾ ಇದ್ದೀನಿ. ಇನ್ನೇನಪ್ಪಾ ಅಂದ್ರೆ, ಇಲ್ಲಿ ಮುಂದೆಲ್ಲರೂ ಹೋಟ್ಲು ಸಿಕ್ಕಿದ್ರೆ ಊಟ ಮಾಡ್ಕೊಂಡು ಇವಾಗ ನಾನು ಓಡ್ಬೇಕು. ಕರೆಕ್ಟ್ ಸಮಯ ಬಂದು 5:45 ಸಾರಿ 5:45 ಆಗಿದೆ ಟೈಮಿಂಗ್ಸು. ಈಗ ಅಲ್ಲಿ ಮುಂದೆ ಎಲ್ಲಾದ್ರೂ ಹೋಗಿ ಹೋಟ್ಲಲ್ಲಿ ಊಟ ಮಾಡಿ ಮತ್ತೆ ಅಲ್ಲಿಂದ ಬುಡತ್ಗೆ 5:05 ಆಗುತ್ತೆ. ಮತ್ತೆ ಏನಪ್ಪಾ ಅಂದ್ರೆ, ನಾನು ಮೈಸೂರಿಗೆ ಬೆಳಗಿನ ಜಾವ 6 ಗಂಟೆಗೆ ಹೋಗ್ತೀನಿ ಅನ್ಕೊಂಡಿದೀನಿ. ಅಲ್ಲಿಂದ ಟೈಮಿಂಗ್ಸು ಟ್ರಾಫಿಕ್ ಗೀಫಿಕ್ ಎಲ್ಲ ಸೇರಿ 7 ಗಂಟೆ ಆಗುತ್ತೆ. ಯಾಕಂದ್ರೆ ನಾವು ಟೈಮಿಂಗ್ಸ್ ಹೊಡೆಯೋದು ಇದ್ರಲ್ಲಿ ಹೇಳ್ತಾ ಇರೋದು, ನಾನು ಕ್ಯಾಲ್ಕುಲೇಟ್ ಲೆಕ್ಕ ಹಾಕಿ. ಅದ್ರಿಂದ ಏನಪ್ಪಾ ಅಂದ್ರೆ, ನೋಡದ ಮುಂದೆ ನಾನು ಅನ್ಕೊಂಡಿದ್ದೀನಿ 6 ಗಂಟೆಗೆ ಹೋಗೋದ ಅಂತ. ಎಷ್ಟು ಗಂಟೆ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡದ. ಬನ್ನಿ, ಸಮಯ ಬಂದು ಕರೆಕ್ಟಾಗಿ 2 ಗಂಟೆ ರಾತ್ರಿ ಆಗಿದೆ. ಹೋಯ್ತಾ ಇದ್ದೀನಿ, ಇನ್ನೂ ಹೊಡಿತಾ ಇದ್ದೀನಿ ಗಾಡಿ, ಎಲ್ಲ ನಿಲ್ಸಿಲ್ಲ. ಊಟ ಆದ್ಮೇಲೆ ಬನ್ನಿ ಹೋಗದ. ಬೆಳಗ್ಗೆ 6 ಗಂಟೆಗೆ ಮೈಸೂರಿಗೆ ಹೋಗ್ಬೇಕು. ಓಕೆ, ಹೋಗ್ತೀನಿ. ಐ ಆಮ್ ಚಾಲೆಂಜ್. ಹೋಗ್ಬೇಕಾರೆ ಅಂದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಬಂತು ನಂಗೆ. ಮೆಸೇಜ್ ಬಂದೆ ಆಯ್ ಅಂತ ಅಣ್ಣ ಅಂತ ಮೆಸೇಜ್, ಆಯ್ ಅಣ್ಣ ಅಂತ ಮೆಸೇಜ್ ಬಂತು. ನಾನು ಯಾರಪ್ಪ ಅಂತ ನೋಡಿದ್ರೆ, ಅಣ್ಣ ಅವರು QR ಕೋಡ್ ಸೆಂಡ್ ಮಾಡಿದ್ರು. QR ಕೋಡ್ ಸೆಂಡ್ ಮಾಡಿ, ಅಣ್ಣ ಪೆಟ್ರೋಲ್ ಕಲ್ಲಾಗಿದೆ 200 rupees ಹಾಕಿ ಅಂತ ಹೇಳಿದ್ರು. ನಾನು ಇವನ್ಯಾರಪ್ಪ ಅಂತ ಹೇಳಿದ್ರೆ, ಇವನೇನಂತವನೆ ಪೆಟ್ರೋಲ್ ಕಲ್ಲಾಗಿದೆ ಸ್ವಲ್ಪ ಹಾಕಿ ಅಂತ. ನನಗೆ ಇವನು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಹಾಕಿಲ್ಲ. QR ಕೋಡ್ ಅದು ಡೌನ್ಲೋಡ್ ಮಾಡಲಿಲ್ಲ, ಮಿಸ್ಯೂಸ್ ಆಗುತ್ತೆ ಅಂತ. ಮತ್ತೆ ನಿಮ್ಗೆ ಹೇಳೋದಿಷ್ಟೇ, ಯಾರು QR ಕೋಡ್ ಓಪನ್ ಮಾಡಬೇಡಿ. ಫಸ್ಟು ಯಾರು ಅಂತ ತಿಳ್ಕೊಂಡು ಓಪನ್ ಮಾಡಿ, ಇಷ್ಟ ಹೇಳೋದು. ಎಲ್ಲ ಸ್ಕ್ಯಾಮ್ ನಡೀತಾ ಇರ್ತದೆ, ಹುಷಾರಾಗಿರಿ ಅಷ್ಟೇ. ಸಮಯ ಬಂದು 5 ಗಂಟೆ. ಹೋಯ್ತಾ ಇದ್ದೀನಿ ಕರೆಕ್ಟಾಗಿ. ಇನ್ನೇನು ಅಂದವೇ ಇದ್ದೀನಿ, ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಆಲ್ರೆಡಿ ಮದ್ದೂರು, ಇದ್ಯಾವುದು ಊರು, ಮಂಡ್ಯ ಹತ್ರ ಹೋಗ್ತಾ ಇದ್ದೀನಿ. ಕರೆಕ್ಟಾಗಿ 5 ಗಂಟೆ. ನೋಡದ ಎಷ್ಟು ಹೊತ್ತಾಗುತ್ತೆ ಅಷ್ಟು ಕ್ಯಾಚ್ ಮಾಡ್ತಾ ಇದ್ದೀನಿ. 6 ಗಂಟೆ ಹೇಳಿದ್ದೀನಿ, ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. ನೋಡದ, ಬನ್ನಿ. ನಾನು ಗುರು ಆಲ್ರೆಡಿ ಬಂದೆ, ಮೈಸೂರು ಬಿಟ್ಟು ಮುಂದೆನೆ ಬಂದ್ಬಿಟ್ಟಿದ್ದೀನಿ. 6 ಗಂಟೆಗೆ ಅಲ್ಲಿ ಬಂದು 6:15 ಅಲ್ಲಿಗೆ ಬಂದೆ ಮೈಸೂರಿಗೆ. ಅಲ್ಲೇ ಟೀ ಕುಡ್ಕೊಂಡು ನಿಧಾನಕ್ಕೆ ಮೈಸೂರಿಗೆ ಬಂದು, ಮೈಸೂರಿಂದ ನಾ ಆಲ್ರೆಡಿ ಘಾಟ್ ಸೆಕ್ಷನ್ಗೆ ಎಂಟ್ರಿ ಆಗಿದ್ದೀನಿ. ಹೋಗ್ತಾ ಇದ್ದೀನಿ ಆಲ್ರೆಡಿ ಕೇರಳ. ಇನ್ನೊಂದು 20 ಕಿಲೋಮೀಟರ್ ಇದೆ ಅಷ್ಟೇ. ಕೇರಳ ಬಂದೆ ಅನ್ಕೊಳ್ಳಿ. ಇನ್ನೇನು ಬರೋದೇನು, ಬಂದೇ ಬಿಟ್ಟಿದ್ದೀನಿ.
ಮತ್ತೇನಪ್ಪ ಅಂದ್ರೆ ಇನ್ನ ಕರೆಕ್ಟ್ ಆಗಿ ಇನ್ನ 70 ಕಿಲೋಮೀಟರ್ ಇರಬೇಕು. ನೋಡದ ಬನ್ನಿ, ಹೋಯ್ತಾ ಇದ್ದೀನಿ. ಏನ್ ಗುರು ಅಲ್ಟಿಯಾಗಿದೆ ಕಾರು. ಪಾಪ ಸಖತ್ತಾಗೈತ್ ಕಾರಂತೂ. ಗುರು ಮಳೆ ಬರ್ತಾ ಇದೆ. ಇಲ್ಲಿ ಯಾವ್ದೋ ಕಾರ್ ಬೇರೆ ಕೆಟ್ಟಾಗೈತೆ. ಹೆಂಗೈತ್ ನೋಡೋ ಗುರು ವ್ಯೂ. ಇಲ್ಲಿ ಯಾವ್ದೋ ಕಾರ್ ಏನೋ ಕೆಟ್ಟಾಗೈತೆ. ಏನು ಮಾಡಕ್ಕಾಗಲ್ಲ. ಈ ಘಾಟ್ ಸೆಕ್ಷನ್ ಅಲ್ಲಿ ಇದೇ ತೊಂದ್ರೆ. ಮಾಮೂಲಿ ಹೈವೇಲಂತೂ ಏನು ಕೆಟ್ಟಾಗಲ್ಲ. ಈ ಘಾಟ್ ಸೆಕ್ಷನ್ ಅಲ್ಲೇ ಕೆಟ್ಟೋಗೋದು ಗಾಡಿಗಳು. ಆಲ್ರೆಡಿ ಮಳೆ ನಿಂತೋಯ್ತು. 5 ನಿಮಿಷ ಬರುತ್ತೆ, 5 ನಿಮಿಷ ಹೋಗುತ್ತೆ. ಇಂಥ ಜಾಗದಲ್ಲೆಲ್ಲ ಏನು ಮಾಡಕ್ಕಾಗಲ್ಲ. ವೈಫರ್ ಹಾಕೋದು ಹೋಗೋದು, ವೈಫರ್ ಹಾಕೋದು ಹೋಗೋದು, ಇಷ್ಟೇ. ಘಾಟ್ ಸೆಕ್ಷನ್ ಇಳಿಸ್ತಾ ಇದ್ದೀನಿ, ಬನ್ನಿ ನೋಡದ. ಇನ್ನು ಎಷ್ಟು ದೂರ ಇದೆ ಅಂದ್ರೆ ಇನ್ನೊಂದು 50 ಕಿಲೋಮೀಟರ್ ಇರ್ಬೇಕು ಕ್ಯಾಲಿಕೇಟ್ ಅಷ್ಟೇ. ನೋಡು ಗುರು ಹೆಂಗಿದೆ ಅಂತ ವ್ಯೂ. ಸಖತ್ತಾಗಿದೆ ಗುರು. ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋದು ಅನ್ನಿಸ್ತದೆ, ಹಂಗಿದೆ ವ್ಯೂ. ನಮ್ ಕರ್ನಾಟಕ ಬಸ್ ಹಿಂದೆ ಅಲ್ಲಿದೆ ನೋಡಿ ಒಂದು ಸೆಂಟ್ರಲ್ ಪೈಪು, ಅಲ್ಲಿ ಗಂಟೆ ಮಾತ್ರ ಗ್ಲಾಸ್ ಬರೋದು. ಇಲ್ಲೇನಪ್ಪ ಅಂದ್ರೆ ಫುಲ್ ಕೆಳಗಡೆ ಬರುತ್ತೆ ಗ್ಲಾಸ್. ಅದಕ್ಕಿಂತ ಒಂದಡಿ ಕೆಳಗಿರುತ್ತೆ. ಆದ್ರೆ ಎಲ್ಲ ನಿಂತ್ಕೊಳ್ಳೋದೆಲ್ಲ. ಆ ಬಸ್ ಒಳಗೆ ಸೀಟ್ ಹೆಂಗಿದೆ ಏನು ಎಂತೆಲ್ಲ ನೀಟಾಗಿ ಕಾಣುತ್ತೆ. ನಮ್ KSRTC ಬಸ್ ಮತ್ತೆ ನಮ್ಮ ಪ್ರೈವೇಟ್ ಬಸ್ ಅಲ್ಲಿ ಆತರ ಕಾಣಲ್ಲ. ಹೇಗಿದೆ ನೋಡಿ ವ್ಯೂ. ಎಲ್ಲ ಗಾಡಿ ಎಲ್ಲ ನಿಧಾನಕ್ಕೆ ಹೋಗ್ತಿದೆ. ಎಲ್ಲ ಮುಂದೆ ಎಲ್ಲ ಫುಲ್ ಜಾಮ್ ಆಗಿರ್ಬೇಕು ಅನ್ಸುತ್ತೆ. ನೋಡದ ಯಾಕೆ ಜಾಮ್ ಆಗಿದೆ ಅಂತ ಕಾರಣ ಕೇಳಿದ್ರೆ ಕಾರಣ ಇಷ್ಟೇ ಗುರು. ದೊಡ್ಡ ದೊಡ್ಡ ಗಾಡಿ ಬರುತ್ತೆ, ಕ್ರಾಸಿಂಗ್ ಅಲ್ಲಿ ಕಟ್ ಆಗಲ್ಲ. ಏನು ಮಾಡಕ್ಕಾಗಲ್ಲ. ಕ್ರಾಸಿಂಗ್ ಅಲ್ಲಿ ಕಟ್ ಆಗದೆ ಇದಾಗುತ್ತೆ ಅಷ್ಟೇ. ನಾನು ಹೇಳಿದ್ನಲ್ಲ ಗುರು, ಕ್ರಾಸಿಂಗ್ ಅಲ್ಲಿ ಕಟ್ ಆಗಲ್ಲ ಅಂತ. ಹಂಗೆ ಸೇಮ್ ದೊಡ್ಡ ಗಾಡಿ ಬಂದ್ರಂತೂ ಯಾವ್ದು ಕಟ್ ಆಗಲ್ಲ ಸಡನ್ ಆಗಿ. ಏನಪ್ಪ ಅಂದ್ರೆ ಘಾಟ್ ಸೆಕ್ಷನ್ ಅಲ್ಲಿ ಅಷ್ಟೇ ನೀಟಾಗಿ, ಅಷ್ಟೇ ಹುಷಾರಾಗಿ ಕಟ್ ಮಾಡ್ಬೇಕು. ಯಾವ ತರ ಇದೆ ನೋಡಿ ಘಾಟ್ ಸೆಕ್ಷನ್ ಇದು. ಆದ್ರೂ ಭಯ ಆಗುತ್ತೆ. ಯಾಕಂದ್ರೆ ನಮ್ಮ ಸುರಕ್ಷತೆಯಿಂದ ನಾವು ಗಾಡಿ ಓಡಿಸ್ಬೇಕು. ಒಂದೇ ಒಂಚೂರು ಮಿಸ್ ಆಯ್ತು ಅಂದ್ರೆ ನಮ್ಮ ಪ್ರಾಣ ನಮ್ ಕೈಲಿರಲ್ಲ, ದೇವ್ರ ಕೈಲಿರುತ್ತೆ. ಆದ್ರೆ ಸಮಯಕ್ಕೆ ಯಾರು ಬರಲ್ಲ, ದೇವರು ಬರಲ್ಲ, ಮನುಷ್ಯರು ಬರಲ್ಲ. ಸಮಯ ಕೆಟ್ಟದಿತ್ತು ಅಂದ್ರೆ ಶಿವ ಅಂತ ಹೋಗದೆ. ಅದಕ್ಕೆ ನಾವ್ ಹೇಳೋದೇನಪ್ಪ ಅಂದ್ರೆ, ನಾನ್ ಹೇಳೋದು ಯಾರು ಫಾಸ್ಟ್ ರ್ಯಾಶ್ ಆಗಿ ಗಾಡಿ ಓಡಿಸ್ಬೇಡಿ. ನಾನು ಬಂದೆ ಫಿಶ್ ಪಾಯಿಂಟಿಗೆ. ನಾನು ಅನ್ಲೋಡ್ ಪಾಯಿಂಟಿಗೆ ಗಾಡಿ ಹಾಕ್ಬಿಟ್ಟು ಇಲ್ಲೆಲ್ಲ ಫಿಶ್ ಕಟ್ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಫಿಶ್ ಇದೆಲ್ಲ. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ನಲ್ಲ, ಅಲ್ಲಿ ವಿಜಯವಾಡದಲ್ಲಿ ನಾನು ಆಲ್ರೆಡಿ ಕ್ಯಾಲಿಕೇಟಿಗೆ ಬಂದೆ. ಈ ಕ್ಯಾಲಿಕೇಟಲ್ಲಿ ದೊಡ್ಡ ದೊಡ್ಡ ಫಿಶ್ಶು ಇದೆ. ಇಲ್ಲಿ ಈ ಫಿಶ್ ಎಲ್ಲ ಕಟ್ ಮಾಡ್ತಿದ್ರು. ನನ್ನ ಗಾಡಿ ಇಲ್ಲಿದ್ದೆ. ಇಲ್ಲಿಂದ ಎಲ್ಲ ಅನ್ಲೋಡ್ ಮಾಡಿದ್ರು, ಅನ್ಲೋಡ್ ಮಾಡ್ತಾಯಿದ್ರು. ಆಲ್ರೆಡಿ ಅನ್ಲೋಡ್ ಆಗಿದೆ ನನ್ನ ಗಾಡಿ, ಖಾಲಿ ಗಾಡಿ ಇದೆ. ಈ ಬಾಕ್ಸ್ ಎಲ್ಲ ಸೈಡಿಗೆ ಎತ್ತಿಟ್ಟಿದ್ದಾರೆ. ಪೇಮೆಂಟ್ ಎಲ್ಲ ಇಸ್ಕ ಬಂದಾಯ್ತು. ಮತ್ತೇನಪ್ಪ ಅಂದ್ರೆ ಇವಾಗ ಓಡ್ತಾ ಇದ್ದೀನಿ. ಇವಾಗ ಏನಪ್ಪಾ ಅಂದ್ರೆ ಬೆಳಗ್ಗೆ ಏನಾಗಿತ್ತು ಅಂದ್ರೆ ನನ್ನ ಕತೆ, ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಏನಕ್ಕೆ ಸ್ಟಾರ್ಟ್ ಆಯ್ತಾ ಇರಲಿಲ್ಲ ಅಂದ್ರೆ, ನನ್ನ ಗಾಡಿಯಲ್ಲಿ ನಮ್ಮ ದರ್ಶನ್ ಅವ್ರ ಫ್ಯಾನ್ ಕೊಟ್ಟಿದ್ರು. ಒಂದು ಫ್ಯಾನು ಅವ್ರ ಗಾಡಿಯಲ್ಲಿ ಇರೋದು. ಆ ಫ್ಯಾನ್ ಅನ್ನು ಈಸ್ಕೊಂಡು ನನ್ನ ಗಾಡಿ ಯೂಸ್ ಮಾಡಿದೆ. ನನ್ನ ಗಾಡಿಯಲ್ಲಿ ಯೂಸ್ ಮಾಡ್ತಿದ್ದೆ. ಮತ್ತೆ ಏನಪ್ಪಾ ಆಯ್ತಂದ್ರೆ ಅವತ್ ನೈಟ್ ಫುಲ್ ಎಲ್ಲ ಹಾಕಿದೆ. ಅದರಿಂದ ಬ್ಯಾಟ್ರಿ ಡೆಡ್ ಆಗಿದೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.